ಹೆಲೋ ಆಲ್, ವೆಲ್ಕಮ್ ಟು ರಲಿಶಿಂಗ್ ಲ್ಯಾಡಲ್. ಇವತ್ತು ನಾನು ಒಂದು ಡಿಫ್ರೆಂಟ್ ಆ್ಯಂಡ್ ಸಿಂಪಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗುತ್ತೆ ಆ್ಯಂಡ್ ಸಖತ್ ಟೇಸ್ಟಿ ಕೂಡ. ಇದು ಖಂಡಿತ ಮೋತಿಚೂರಲ್ಲ, ಬರೀ ಒಂದೇ ಒಂದು ಕಪ್ ಸಾಬುದಾನ ಇದ್ದರೆ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ನಾನಿಲ್ಲಿ ನೈಲಾನ್ ಸಾಬುದಾನ ತಗೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ವೈಟ್ ಕಲರ್ ಇರುತ್ತೆ. ಎಲ್ಲ ಶಾಪಲ್ಲೂ ತುಂಬ ಈಸಿಯಾಗಿ ಸಿಗುತ್ತೆ. ನಾವು ನಾರ್ಮಲ್ ಕಿಚಡಿ ಮಾಡೋ ಸಾಬುದಾನ ಕೂಡ ತಗೋಬೋದು, ಬಟ್ ನೈಲಾನ್ ಸಾಬುದಾನ ಯೂಸ್ ಮಾಡೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು 1 ಕಪ್ ಸಾಬುದಾನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಸರಿ ಸ್ಟಾರ್ಚ್ ಹೋಗೋ ಥರ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಒಂದು 2 ಕಪ್ ನೀರು ಹಾಕಿ ಅರೌಂಡ್ 4 ಅವರ್ಸ್ ನೆನೆಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಫ್ಲಫಿಯಾಗಿ ನೆನ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಂದರೆ ಸಾಕು. ಈಗ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ನೆನೆಸ್ಕೊಂಡಿರೋ ಸಬ್ಬಕ್ಕಿನ ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಕಂಪ್ಲೀಟಾಗಿ ಕುಕ್ ಮಾಡೋದ್ರಿಂದ ಸಾಬುದಾನ ತುಂಬ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ ಮತ್ತು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಆರೆಂಜ್ ಫುಡ್ ಕಲರ್ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ನೀವು ವ್ರತಕ್ಕೆ ಅಥವಾ ಪೂಜೆಗೆ ಏನಾದರೂ ಮಾಡೋದಿದ್ರೆ ಕಲರ್ನ ಸ್ಕಿಪ್ ಮಾಡ್ಬೋದು, ಹಾಗೆ ಮಾಡ್ಕೊಬೋದು. ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ, ಬರ್ಡೇ ಪಾರ್ಟೀಸ್ಗೆ ತುಂಬ ಸಿಂಪಲ್ಲಾಗಿ ನೀವೇ ಮನೇಲಿ ಮಾಡ್ಕೊಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಸಾಬುದಾನ ನೆನೆಸಿದ್ರೆ ಸಾಕು. ನೆನೆದಿರೋ ಸಾಬುದಾನ ಇದ್ದರೆ ಅರೌಂಡ್ 15 to 20 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕಿ ಒಂದು 10ರಿಂದ 12 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಬೇಕಾಗುತ್ತೆ. ನಾನು ಸಕ್ಕರೆ ಮೈಲ್ಡಾಗಿ ಹಾಕಿದ್ದೀನಿ. ತುಂಬ ಸ್ವೀಟ್ ಬೇಕು ಅಂದರೆ ನೀವು 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೋದು. ನಾನು ಟೇಸ್ಟ್ ಮೈಲ್ಡಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಮೈಲ್ಡಾಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 12 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ಒಂದು ಕನ್ಸಿಸ್ಟೆನ್ಸಿ ಬಂದ ಮೇಲೆ ಫ್ಲೇಮ್ ಆಫ್ ಮಾಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಥರ ಇದ್ದರೆ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಈ ಮೆಲನ್ ಸೀಡ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನಾವು ಕೈಯಲ್ಲಿ ಮುಟ್ಟೋದಕ್ಕೆ ಬಂದರೆ ಸಾಕು. ಸ್ವಲ್ಪ ತಣ್ಣಗಾದ ಮೇಲೆ ಒಂದೊಂದೇ ಉಂಡೆ ಮಾಡಿದರೆ ಆಯಿತು. ತುಂಬ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಯಾವಾಗ ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನನಗಿಲ್ಲಿ 1 ಕಪ್ ಸಾಬುದಾನಾಗೆ ಅರೌಂಡ್ 30 ಲಡ್ಡು ಆಗಿದೆ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ರಿಯಲಿ ಟೇಸ್ಟಿ. ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಫಾರ್ ಮೋರ್ ಸಚ್ ರೆಸಿಪೀಸ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.